I've acted before actually. Vishnu sir jothe nan one song ಮಾಡಿದೀನಿ. I've got that privilege. Evergreen star ಅಂತ ಹೇಳ್ಬೋದು. ಅಂದ್ರೆ ಅವರು ಫಿಲ್ಮ್ಸ್ ಅಲ್ಲಿ ಅಥವಾ ಅವ್ರ ಆಕ್ಟಿಂಗ್ ಅಲ್ಲಿ ಅವರು ತುಂಬಾನೇ ಒಂಥರ one of the best performers we've had in the Kannada film industry. Ragini, actor performance ಹೇಗಿತ್ತು? Okay, performance. You are at a commercial entertainment show. ಹೌದು. ನಾವು ಇಲ್ಲಿ ಬಂದಿರೋದು ಒಂದು ಪರ್ಪಸ್ಗೆ, ಯಾ. ಸೊ ಆ ಒಂದು ಪರ್ಪಸ್ ಮಾಡಿ ಅದ್ ತಕ್ಕಂತ ಫಿನಿಶ್ ಮಾಡಿದ್ರೆ ಇಟ್ಸ್ ಅ ಥಿಂಗ್, ಇಟ್ಸ್ ಅ ಕಾರ್ಡಿಯಲ್ ಥಿಂಗ್. ಅವ್ರದ್ದು ಒಂದು ಒಪಿನಿಯನ್ ಇದೆ, ಪ್ರತಿಯೊಬ್ರು ಪರ್ಸನ್ದು ಒಂದು ಒಪಿನಿಯನ್ ಇದೆ. ನಿಮ್ಮ ಒಪಿನಿಯನ್ ಹೇಳಿದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ರೆಸ್ಪೆಕ್ಟಬಲ್ ಅದು. when you are not asked for an opinion, you should not talk about it. And ಒಬ್ಬ ಆಕ್ಟರ್ ಆಗಿ, ಒಬ್ಬ ಹೀರೋಯಿನ್ ಆಗಿ, ಒಬ್ಬ ಇಂಡಿವಿಜುವಲ್ ಇಂಟೆಲಿಜೆಂಟ್ ರೆಸ್ಪಾನ್ಸಿಬಲ್ ಈ ಒಂದು ಸೊಸೈಟಿಲಿ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರೋದ್ರಿಂದ ಐ ಥಿಂಕ್ ದಟ್ ಎನಿ ಪರ್ಸನ್ ಹೂಸ್ ರೆಸ್ಪಾನ್ಸಿಬಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್. ಬಟ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಅಂಡ್ ಅವರು ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಶಿ ಇಸ್ ವೆರಿ ಪ್ರಿಟಿ, ದಿಸ್ ಗರ್ಲ್, ಶಿ ಇಸ್ ವೆರಿ ವೆರಿ ಪ್ರಿಟಿ ಶಿ ಇಸ್. ಸೊ ಐ ಹೋಪ್ ದಟ್ ಯು ಗೈಸ್ ಗ್ರೋ ಅಂಡ್ ಡು ವೆಲ್. ಥ್ಯಾಂಕ್ ಯು. ಸುಶಾಂತ್ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಬಟ್ ಏನಂದ್ರೆ ಅವ್ರು ಹೇಳಿದಿಷ್ಟೇನೆ, ನಮ್ಮ ತಂದೆ ತಾಯಿಯಿಂದಾನೆ ಸ್ಟಾರ್ಟ್ ಇಲ್ಲ ಅಲ್ಲ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಗುಡ್, ಐ ಗಾಟ್ ದಿ ರೈಟ್ ಟು ಸ್ಪೀಕ್. ಅರ್ಥ ಆಯ್ತು? ಅವ್ರು ಅದು ಕೆಲವರು ಬ್ಯಾಡ್ ಆಗಿ ತಗೊಂಡ್ರೆ ನಾನು ಏನ್ ಮಾಡಕ್. ಇಫ್ ಐ ಸ್ಪೀಕಿಂಗ್ ಬ್ಯಾಡ್ ಥಿಂಗ್ಸ್, ನಾನು ಕೆಟ್ಟದಾಗ ಮಾತಾಡ್ತಿದ್ದೆ, ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಬ್ಯಾಡ್. ಸಿ ಇಸ್ ಟಾಕಿಂಗ್ ಸಮಥಿಂಗ್ ಬ್ಯಾಡ್ ಆನ್ ದ ಸ್ಟೇಜ್. ವೆನ್ ಐ ಆಮ್ ಟೆಲಿಂಗ್ ಟಾಕಿಂಗ್ ಸಮಥಿಂಗ್ ಸೆನ್ಸಿಬಲ್, ಸಮಥಿಂಗ್ ಸೆನ್ಸಿಟಿವ್, ಸೆಂಟಿಮೆಂಟಲ್. ಯಾಕಂದ್ರೆ ಒಂದು ಐಟಮ್ ಸಾಂಗ್ ಅನ್ನೋದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಲ್ಲ. ಒಂದು ಅದು ಬೇಕಾ ಅಂತ ನನಗೆ ಎಷ್ಟೋ ಜನ ಮಕ್ಕಳು ಐ ಗಾಟ್ ದಿ ರೈಟ್ ಅಪ್ರೂವ್, ಯು ಕಾಂಟ್ ಸ್ಟಾಪ್. ನಮ್ಮ ತಂದೆ ತಾಯಿಗೆ ರೈಟ್ಸ್ ಇಲ್ಲ ಅನ್ನೋದಾಗ್ಲಿ, ವೇದಿಕೆಗಾಗ್ಲಿ, ಇಡೀ ಜಗತ್ತಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಬಿಟ್ರೆ ಜಗತ್ತಲ್ಲಿ ನಮ್ಮ ದೊಡ್ಡವರು ಯಾರು ಇಲ್ಲ. ಅಂಡ್ ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಬೌಟ್ ದಟ್. ಅಕುಲ್, ಐ ರೆಸ್ಪೆಕ್ಟ್ ಯು. ಹೌದು, ಐ ರೆಸ್ಪೆಕ್ಟ್ ಯು. ಯಾಕಂದ್ರೆ ಇವತ್ತವರೆಗೂ ಈ ಸೂಪರ್ ಜೋಡಿ ಸ್ಟಾರ್ಟಿಂಗ್ ಇಂದ ಇವತ್ತು ಒಂದೊಂದು ಕಂಟೆಸ್ಟ್ ದೇ ಗಿವನ್ ಮಿ ಸೋ ಮಚ್ ಲವ್. ಅಂಡ್ ಆಸ್ಕ್ ಈಚ್ ಕಂಟೆಸ್ಟೆಂಟ್ ಉಚ್ಚಾ ವೆಂಕಟ್ ಯಾವ ತರ ಬಿಹೇವ್ ಮಾಡ್ತಾ ಇದ್ದಾನೆ ಅಂದ್ರೆ ದೇ ವಿಲ್ ಟೆಲ್ ಈಸ್ ಲೈಕ್ ಅ ಕಿಡ್, ಮಗು ತರ. ಯಾಕಂದ್ರೆ ಉಚ್ಚಾ ವೆಂಕಟ್ ಯಾವ ತರನೋ ಆ ತರ ಎಲ್ಲ ಕಂಟೆಸ್ಟೆಂಟ್ ಇದ್ದಾರೆ. ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಐ ಫೀಲ್ ಹ್ಯಾಪಿ ಅಬೌಟ್ ದ ಡೈರೆಕ್ಟರ್ ಇಯರ್. ಐ ಫೀಲ್ ಹ್ಯಾಪಿ ಅಬೌಟ್ ಯು ಆಂಕರ್ ಇಯರ್. ಬಿಕಾಸ್ ಈ ಸೀಸನ್ 2 ಇದೆಯಲ್ಲ, ಇದು ಶುದ್ಧವಾದ ಸೀಸನ್ 2. ವೇರ್ ಐ ಸೀಯಿಂಗ್ ದೇರ್ ಇಸ್ ವೆರಿ ನೀಟ್ನೆಸ್ ಇಯರ್. ತುಂಬಾ ನೀಟ್ನೆಸ್ ಇದೆ. ತುಂಬಾ ಒಂದೊಂದು ಬಟ್ಟೆ ಕೂಡ, ಒಂದೊಂದು ಹೆಣ್ಮಗು ಬಟ್ಟೆ ಹಾಕೋ ಕೂಡ ಹೌದೇ ಫುಡ್ ಗೊತ್ತಾ. ಇವತ್ತು ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೇನೆ. ಐ ಡೋಂಟ್ ಗಿವ್ ವ್ಯಾಲ್ಯೂ ಫಾರ್ ಮನಿ. ಇವತ್ತು ಮನಿಗೋಸ್ಕರ ಇದ್ರೆ ಉಚ್ಚಾ ವೆಂಕಟ್ಗೆ ಕೊಂಡ್ಕೊಳ್ಳೋರು ಎಷ್ಟು ಜನ ಇದಾರೆ ಗೊತ್ತಾ? ಕೊಂಡ್ಕೊಳ್ಳೋ ಆಕ್ಷನ್ ಅಲ್ಲಿ ಕೊಂಡ್ಕೊಂತಾರೆ ಉಚ್ಚಾ ವೆಂಕಟ್. ವೆಂಕಟ್, ವಿ ಆಲ್ಸೋ ಅಪ್ರಿಶಿಯೇಟ್ ಯು ಲಾಟ್. ನಿಮ್ಮ ವ್ಯೂ ನೀವು ಹೇಳಿದ್ರಿ, ಅವ್ರ ವ್ಯೂ ಕೂಡ ಅವ್ರು ಹೇಳಿದ್ದಾರೆ ಅಲ್ವಾ? ಒಬ್ರು ಅವರು ಎಕ್ಸಾಕ್ಟ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದ ಐ ಆಮ್ ನಾಟ್ ಅಗೇನ್ಸ್ಟ್ ದೆಮ್. ಐ ಆಮ್ ಟೆಲಿಂಗ್ ವಾಟ್ ಐ ಆಮ್ ಅಷ್ಟೇ. ಅದು ಓಕೆ, ಅದು ಗೊತ್ತಿದೆ. ಬಟ್ ಏನೇ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ವಿ. Performance you should speak. If you don't feel performance is good, they have got the right because they are judged. ಬಟ್ ಎನಿವೇಸ್, ಈಗ ಸ್ಕೋರ್ಸ್ ವಿಷಯಕ್ಕೆ ಹೋದ್ರೆ, ಸೊ ವಿಲ್ ಸಿ ದ ಸ್ಕೋರ್ಸ್. ಈಗ ರಾಗಿಣಿ 4. ಶರ್ಮಿಳಾ ಮಾನ್ವಿ 5. 5. 4 and 5. I am walking out of this place. ಯಾಕಂದ್ರೆ ಬೋರ್ಡ್ ತಗೊಳ್ಳಷ್ಟು ಕೆಟ್ಟದಾಗ ನಾನು ಮಾಡಿಲ್ಲ. ಇಡೀ ಕರ್ನಾಟಕ ನಾಳೆ ನೋಡುತ್ತಿದ್ದು. ಆಮೇಲೆ ಕರ್ನಾಟಕ ಜಡ್ಜ್ ಮಾಡ್ತಾರೆ, ಇವ್ರಿಗೆ 4 marks ಬರ್ಬೇಕು, ಎಷ್ಟು ಮಾರ್ಕ್ಸ್ ಬರ್ಬೇಕು. ಅಂಡ್ ಐ ಗಾಟ್ ದಿ ರೈಟ್. ಸಾರಿ, ನಾನು ಹೋಗ್ತಾ ಇದ್ದೀನಿ. ರಚನಾ ಬನ್ನಿ. ವೆಂಕಟ್, ರಚನಾ ಬನ್ನಿ.